ಸರ್ಜಾಪುರದಲ್ಲಿ ರಾತ್ರಿ ಆದ್ರೆ ಚಡ್ಡಿ ಹಾಕೊಂಡು ಬರ್ತಾರೆ ಗ್ಯಾಂಗ್. ಸಂಬಳ ಸಾಲಲ್ಲ ಅಂತ ಗಾಂಜಾ ಮಾರಾಟಕ್ಕಿಳಿದ ಗೆಳೆಯರು ಅರೆಸ್ಟ್. ತಮಿಳುನಾಡಿನಿಂದ ಸ್ಕೂಟಿಯಲ್ಲಿ ಬಂದು ಲ್ಯಾಪ್ಟಾಪ್ ಕದಿತಾ ಇದ್ದ ಅಣ್ತಮ್ಮಂದಿರು. ನಾಗಮಂಗಲ ಗಲಭೆ ಸಂಬಂಧ ದೂರು ನೀಡಿದ್ದ ಪೊಲೀಸ್ ಅಧಿಕಾರಿಯೇ ಸಸ್ಪೆಂಡ್. ಎಲ್ಲದರ ಮಾಹಿತಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಖತರ್ನಾಕ್ ಕೆಲಸ ಮಾಡ್ತಿದ್ದ ಇಬ್ಬರು ಕಿಲಾಡಿ ಗೆಳೆಯರನ್ನ HSR ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓರ್ವ ಗಾರೆ ಕೆಲಸ ಮಾಡಿಕೊಂಡಿದ್ದ ಮತ್ತೋರ್ವ ಟೆಕ್ಕಿ. ಆದರೆ ಗಾಂಜಾ ಮಾರಾಟ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ ಇಬ್ಬರು. ತಮಿಳುನಾಡು ಮೂಲದ ದಿನೇಶ್ ಹಾಗೂ ಕುಪ್ಪನ್ ಕೆಲಸ ಮಾಡ್ತಾ ಇದ್ರು. ಸಂಬಳ ಸಾಕಾಗ್ತಿರ್ಲಿಲ್ಲ. ದಿನೇಶ್ BCA ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಹೆಚ್ಚು ಓದಿರದ ಕುಪ್ಪನ್ ಗಾರೆ ಕೆಲಸವನ್ನ ಮಾಡ್ತಾ ಇದ್ದ. ಹೀಗಾಗಿ ಇಬ್ಬರು ಗಾಂಜಾ ಮಾರುವ ಪ್ಲಾನ್ ಮಾಡಿದ್ರು. ಅದರಂತೆ ಒಂದೇ ಊರಿನವರಾದ ಕುಚುಕು ಗೆಳೆಯರು ತಮಿಳುನಾಡಿನಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ಆಯ್ದ ಕಾಲೇಜಿನ ಬಳಿ ಗಾಂಜಾ ಮಾರಲಿಕ್ಕೆ ಆರಂಭಿಸುತ್ತಾರೆ. ಇದನ್ನ ಗಮನಿಸಿದ HSR ಲೇಔಟ್ ಪೊಲೀಸರು ಗಾಂಜಾ ಮಾರ್ತಾ ಇದ್ದಾಗಲೇ ಬಂಧಿಸಿದ್ದಾರೆ. ಇನ್ನು ಬಂಧಿತ ಗೆಳೆಯರಿಂದ 13 ಲಕ್ಷ ಮೌಲ್ಯದ 23 kg ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತಮಿಳುನಾಡಿನಿಂದ ಸ್ಕೂಟಿಯಲ್ಲಿ ಬಂದು ಕಾರಿನ ಗ್ಲಾಸ್ ಅನ್ನು ಒಡೆದು ಲ್ಯಾಪ್ಟಾಪ್ ಕದ್ದೊಯ್ತಾ ಇದ್ದ ಖತರ್ನಾಕ್ ಅಣ್ಣ ತಮ್ಮನ ಪೈಕಿ ಓರ್ವನನ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಜಯನಗರ, JP ನಗರ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ವಾರಕ್ಕೊಮ್ಮೆ ಬಂದು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸಿ ಮತ್ತೆ ಸ್ಕೂಟಿಯಲ್ಲಿ ವಾಪಸ್ ಆಗ್ತಿದ್ರು. ಕದ್ದ ಲ್ಯಾಪ್ಟಾಪ್ ತಮಿಳುನಾಡಿನಲ್ಲಿ ಮಾರಾಟ ಮಾಡ್ತಿದ್ರು. CCTV ದೃಶ್ಯವನ್ನು ಆಧರಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 35 ವರ್ಷದ ತಮ್ಮ ಸದಾ ನಾಯ್ಡುನನ್ನ ಪೊಲೀಸರು ಬಂಧಿಸಿದ್ದು. ಅಣ್ಣ ಗಂಗೇಶ್ ನಾಪತ್ತೆಯಾಗಿದ್ದಾನೆ. ಬಂಧಿತರಿಂದ 12 ಲಕ್ಷ ಮೌಲ್ಯದ 17 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಹಿಂದೆ ಕಳ್ಳತನದ ಗ್ಯಾಂಗ್ ಸೇರಿದಂತಹ ಗಂಗೇಶ್ ಅರೆಸ್ಟ್ ಆಗಿದ್ದ. ಜೈಲಿನಿಂದ ಹೊರಬಂದ ಬಳಿಕ ಅಣ್ಣ ತಮ್ಮನೇ ಜೊತೆಗೂಡಿ ಕಳ್ಳತನ ಮಾಡ್ತಿದ್ರು. ಇನ್ನು HSR ಲೇಔಟ್ ಪೊಲೀಸರು ಡೆಲಿವರಿ ಮಾಡುವಂತಹ ನೆಪದಲ್ಲಿ ಲ್ಯಾಪ್ಟಾಪ್, ಟ್ಯಾಬ್, ಬೈಕ್ ಕದಿತಾ ಇದ್ದವರನ್ನ ಬಂಧಿಸಿದ್ದಾರೆ. ಅಸ್ಸಾಂ ಮೂಲದ 23 ವರ್ಷದ ಅಕ್ಮಲ್ ಹುಸೈನ್ ಬಂಧಿಸಲಾಗಿದೆ. CCTVಯನ್ನು ಫಾಲೋ ಮಾಡಿ ಮಂಗನಪಾಳ್ಯದಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 1 ಲ್ಯಾಪ್ಟಾಪ್, 1 ಟ್ಯಾಬ್ ಸೇರಿ 5 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇಡೀ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡಿದ ಮಂಡ್ಯದ ನಾಗಮಂಗಲ ಗಲಭೆಯ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಗಲಭೆಯ ಬಗ್ಗೆ ದೂರು ಕೊಟ್ಟಿದ್ದ ಪೊಲೀಸ್ ಅಧಿಕಾರಿಯನ್ನೇ ಅಮಾನತುಗೊಳಿಸಲಾಗಿದೆ. ನಾಗಮಂಗಲದ ಗಲಭೆಯ ಬಳಿಕ ದೂರು ನೀಡಿದ್ದ ಮಂಡ್ಯ ಟೌನ್ ಠಾಣೆಯ PSI BJ ರವಿ ಅವರನ್ನ ಅಮಾನತು ಮಾಡಿ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಆದೇಶಿಸಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆ ನಡೆದ ಗಲಭೆಯ ಸಮಯದಲ್ಲಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂಥೇಳಿ PSI ರವಿ ಅವರನ್ನ ಅಮಾನತುಗೊಳಿಸಲಾಗಿದೆ. ಅಲ್ಲದೆ PSI ಜೊತೆಗೆ ಠಾಣೆಗೆ ಗುಪ್ತ ಮಾಹಿತಿ ಸಂಗ್ರಹ ಪೇದೆ ರಮೇಶ್ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಗಲಭೆಯ ಪ್ರಕರಣದಲ್ಲಿ ಒಟ್ಟು 4 ಅಧಿಕಾರಿಗಳ ತಲೆದಂಡ ಆಗಿದ್ದು DYSP ಸುಮಿತ್, PI ಅಶೋಕ್ ಅವರನ್ನ ಈ ಮೊದಲೇ ಅಮಾನತುಗೊಳಿಸಲಾಗಿತ್ತು. ಇನ್ನು ಕೋಲಾರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ ಪ್ರಕರಣದ ಸಂಬಂಧ ಪಕ್ಷದಿಂದ 4ರನ್ನ ಅಮಾನತು ಮಾಡಲಾಗಿದೆ. ಕೋಲಾರ ನಗರಸಭೆಯ ಸದಸ್ಯ ಅಂಬರೀಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಶಿವಕುಮಾರ್, ಕಾರ್ಯಕರ್ತ ಚೌಡರೆಡ್ಡಿ ಅವರನ್ನ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಸಸ್ಪೆಂಡ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಕ್ಕೆ ಸೇರಿರುವ ಕಾರ್ಯಕರ್ತರಾಗಿದ್ದಾರೆ. ಸೆಪ್ಟೆಂಬರ್ 28ರಂದು ಕೋಲಾರ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಸಚಿವ KH ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ನಡುವೆ ಹೊಡೆದಾಟ ಆಗಿತ್ತು. ವಾಹನ ಸವಾರರ ಬಳಿ ಅನಧಿಕೃತವಾಗಿ ಹಣ ವಸೂಲಿ ಸಂಬಂಧ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಹಲವು ಚೆಕ್ ಪೋಸ್ಟ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಬೀದರ್ನ ಹುಮ್ನಾಬಾದ್ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 9ರಲ್ಲಿರುವ RTO ಚೆಕ್ ಪೋಸ್ಟ್ ಮೇಲೆ ಲೋಕಾಯುಕ್ತ ದಾಳಿ ಮಾಡಿ ತೀವ್ರ ಪರಿಶೀಲನೆ ಮಾಡಲಾಯಿತು. ಇನ್ನು ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಸಮೀಪದ ಚೆಕ್ ಪೋಸ್ಟ್ ಮೇಲೂ ಅಧಿಕಾರಿಗಳು ದಾಳಿ ನಡೆಸಿದರು. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ನಡೆದ ದಾಳಿ ವೇಳೆ ಚೆಕ್ ಪೋಸ್ಟ್ನಲ್ಲಿದ್ದ ಹೆಚ್ಚಿನ ಹಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ಇನ್ನು ನಿಪ್ಪಾಣಿಯ ಕೊಗನೊಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರ ಬಳಿಯ ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡಲಾಯಿತು. ಲೋಕಾಯುಕ್ತ SP ಹನುಮಂತರಾಯ ನೇತೃತ್ವದಲ್ಲಿ ನಡೆದ ದಾಳಿ ವೇಳೆ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಗಡಿ ಭಾಗದಲ್ಲಿರುವ ಚೆಕ್ ಪೋಸ್ಟ್ ಮೇಲೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ SP ಆಂಟನಿ ಜಾನ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ನಗದು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಯಿತು. ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ ಕ್ರಾಸ್ ಬಳಿ ಇರುವ ಚೆಕ್ ಪೋಸ್ಟ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಇನ್ನುಳಿದಂತೆ ರಾಜ್ಯದ ಹಲವು ಚೆಕ್ ಪೋಸ್ಟ್ಗಳ ಮೇಲೂ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರು ನಗರದಲ್ಲಿ ಮನೆ ಕಟ್ಟುವವರು, ಸೈಟ್ ಮಾರುವವರಿಗೆ BBMP ಶಾಕ್ ಕೊಡಲು ಮುಂದಾಗಿದೆ. ನಗರದಲ್ಲಿ ಲೇಔಟ್ಗಳ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೊಸ ನಿಯಮ ಜಾರಿ ಮಾಡಿದೆ. BBMP ವ್ಯಾಪ್ತಿಯ KTCP ಕಾಯ್ದೆಯಡಿ ಅನುಮೋದನೆಯಾಗದ ನಿವೇಶನಗಳ ನಿರ್ಮಾಣಕ್ಕೆ ಅವಕಾಶ ಕೊಡಬಾರದು ಅಂತ ಆದೇಶಿಸಿದೆ. BBMP ವ್ಯಾಪ್ತಿಯಲ್ಲಿ ಭೂ ಪರಿವರ್ತಿತ ಪ್ರದೇಶಕ್ಕೆ ಈಗಾಗಲೇ ಖಾತಾ ದಾಖಲು ಮಾಡಿದರೂ ಸಹ ಸಕ್ಷಮ ಪ್ರಾಧಿಕಾರದಿಂದ ಏಕ ನಿವೇಶನ ನಕ್ಷೆ, ಬಡಾವಣೆ ನಕ್ಷೆ ಇಲ್ಲದಿದ್ದಲ್ಲಿ ಅಂತಹ ನಿವೇಶನಗಳ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಬಾರದು ಅಂತ ಪಾಲಿಕೆ ಆದೇಶಿಸಿದೆ. ಬೆಂಗಳೂರಿನಲ್ಲಿ 70% ರೆವಿನ್ಯೂ ಸೈಟ್ಗಳು
ಬಿಡಿಎ ಮತ್ತು ಇನ್ನಿತರ ಸಂಸ್ಥೆಗಳು ಅನುಮೋದನೆ ಪಡೆದಿಲ್ಲ. ಅಂತಹ ಖಾತೆಗಳಿಗೆ ಈಗಾಗಲೇ ಏಖಾತ ಮಾಡಿಸಿಕೊಂಡು ಅಭಿವೃದ್ಧಿ ಶುಲ್ಕ ಪಾವತಿಸಲಾಗಿದೆ. ಈಗಾಗಿರುವ ಬಡಾವಣೆಗಳ ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆಗಳ ನಿವೇಶನಗಳಿಂದ ಬಡಾವಣೆಗಳಾಗಿ ಪರಿವರ್ತನೆಯಾಗಿವೆ. ಇತ್ತ ಬಿಡಿಎಯಿಂದ ಬಡಾವಣೆ ನಕ್ಷೆ ನಿಯಮ ಇರಲಿಲ್ಲ. ಈಗ ಬಡಾವಣೆ ನಕ್ಷೆ, ಏಕ ನಿವೇಶನ ಪ್ಲಾನ್ ಬೇಕು ಅಂದರೆ ಜನ ಆಘಾತಕ್ಕೆ ಒಳಗಾಗ್ತಾರೆ. 70% ರೆವೆನ್ಯೂ ಸೈಟ್ಗಳಿಗೆ ಹೊಡೆತ ಆಗುತ್ತೆ. ಹೀಗಾಗಿ ಆದೇಶ ಮರುಪರಿಶೀಲಿಸಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಹಬ್ಬದ ಸೀಸನ್ನಲ್ಲಿ ಹೊಸ ವಾಹನ ಖರೀದಿಸುವವರಿಗೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಆರ್ಟಿಒ ಕಚೇರಿಗಳಲ್ಲಿ ಡಿಎಲ್ ವಾಹನ ನೋಂದಣಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗ್ತಾ ಇಲ್ಲ. ಕಳೆದ 1.5 ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ ಪ್ರಿಂಟ್ ಆಗದ ಕಾರಣ ವಾಹನಗಳ ರಿಜಿಸ್ಟ್ರೇಷನ್ ಹಾಗೂ ಡಿಎಲ್ ವಿತರಣೆ ಆಗ್ತಾ ಇಲ್ಲ. ಆರ್ಟಿಒ ಕಚೇರಿಯಲ್ಲಿನ ಕಂಪನಿಯ ತಾಂತ್ರಿಕ ಸಿಬ್ಬಂದಿಗೆ ಅರ್ಜಿದಾರರ ದತ್ತಾಂಶವೂ ವರ್ಗಾವಣೆ ಆಗ್ತಾ ಇಲ್ಲ. ಹೀಗಾಗಿ ಲಾರಿ ಸೇರಿದಂತೆ ಹೊಸದಾಗಿ ರಿಜಿಸ್ಟ್ರೇಷನ್ ಆದ ಹೊಸ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಡಿಎಲ್ ಹಾಗೂ ಆರ್ಸಿ ಸ್ಮಾರ್ಟ್ ಕಾರ್ಡ್ಗಳ ಪೂರೈಕೆ ಗುತ್ತಿಗೆಯನ್ನು ಪಡೆದಿದ್ದ ರೋಸ್ಮೆರ್ಟಾ ಕಂಪನಿ ಟೆಂಡರ್ ಮುಕ್ತಾಯವಾಗಿದೆ. ನಂತರ ಸಾರಿಗೆ ಇಲಾಖೆ ಹೊಸದಾಗಿ ಟೆಂಡರ್ ಕೊಟ್ಟ ಕಂಪನಿಯ ಮೇಲೆ ಬೇರೆ ಕಂಪನಿಯವರು ಕೇಸ್ ಹಾಕಿದ ಮೇಲೆ ಕೋರ್ಟ್ನಿಂದ ಸ್ಟೇ ಆಗಿದೆ. ಹೀಗಾಗಿ ಹೊಸ ಬಿಡ್ದಾರರು ಸ್ಮಾರ್ಟ್ ಕಾರ್ಡ್ ತಯಾರಿಕೆ ಮಾಡ್ತಾ ಇಲ್ಲ. ಸದ್ಯ ಹಳೆ ಕಾಂಟ್ರಾಕ್ಟರ್ ಹತ್ತಿರ ಇರುವ 12,000 ಕಾರ್ಡ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರಿಂದ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದ ವಾಹನ ಮಾಲೀಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಒಪ್ಪಿಕೊಂಡಿದ್ದಾರೆ. ಆರ್ಟಿಒದಲ್ಲಿ ಟೈಮು ಮುಗಿದಿತ್ತು. ನಾವು ಟೆಂಡರು ಕೂಡ ಕರೆದಿದ್ದೀವಿ. ಆ ಟೆಂಡರ್ ಮೇಲೆ ಯಾರೋ ಹೈಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಆದ್ದರಿಂದ ಏನಾಯಿತು, ಇಷ್ಟೊತ್ತಿಗೆ ಎಲ್ಲ ಪ್ರಕ್ರಿಯೆ ಮುಗಿದು ಹೊಸ ಒಂದು ಯಾರು ಬಿಡ್ದಾರರು ಇರ್ತಾರೆ ಅವ್ರಿಗೆ ಕೊಡಬೇಕಾಗಿತ್ತು. ಕೋರ್ಟ್ ಸ್ಟೇ ಬಂದಿದ್ದರಿಂದ ಅವ್ರಿಗೆ ಎಕ್ಸ್ಟೆನ್ಷನ್ನು ಕೊಡೋದು ಸ್ವಲ್ಪ ತಡ ಆಯಿತು. ಇನ್ನೂ ಸುಮಾರು 12,000 ಕಾರ್ಡು ಅವ್ರ ಹತ್ರ ಹಳೆ ಕಾಂಟ್ರಾಕ್ಟ್ ಹತ್ರನೇ ಇತ್ತು. ಅದನ್ನು ಈಗ ಕೊಡ್ತಾ ಇದ್ದಾರೆ. ಈಗ ಎಕ್ಸ್ಟೆನ್ಷನ್ನು ಮತ್ತು ಅವ್ರಿಗೆ ಸಿಗೋದ್ರಿಂದ ಸಮಸ್ಯೆ ಇರೋದಿಲ್ಲ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮಗಳು ಜರುಗುತ್ತಿವೆ. ಮಹಿಳಾ ದಸರಾ ಸಮಿತಿಯಿಂದ ಜೆಕೆ ಮೈದಾನದಲ್ಲಿ ಮಕ್ಕಳ ಡ್ಯಾನ್ಸ್ ಹಾಗೂ ವೇಷಭೂಷಣ ಸ್ಪರ್ಧೆಗಳು ಜರುಗಿದ್ವು. ಪುಟ್ಟ ಹೆಜ್ಜೆ ಹಾಕುತ್ತಾ ಡ್ಯಾನ್ಸ್ ಮಾಡಿದ ಪುಟಾಣಿಗಳ ನೃತ್ಯ ನೋಡುಗರ ಗಮನ ಸೆಳೆಯಿತು. ಚಾಮುಂಡಿ, ರಾಧೇಕೃಷ್ಣ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿ ಹಲವು ವೇಷ ಧರಿಸಿದ ಮಕ್ಕಳು ವೇದಿಕೆಯ ಮೇಲೆ ಹೆಜ್ಜೆ ಹಾಕಿದ್ರು. ಇದೇ ವೇಳೆ ತಮ್ಮ ತೊದಲು ನುಡಿಯಿಂದ ತಮ್ಮ ವೇಷಕ್ಕೆ ತಕ್ಕ ಡೈಲಾಗ್ ಅನ್ನು ಹೊಡೆದು ಎಲ್ಲರ ಚಪ್ಪಾಳೆಯನ್ನ ಗಿಟ್ಟಿಸಿದ್ರು. ಇನ್ನು ರಾಯಚೂರಿನ ಸಿಂಧನೂರಿನಲ್ಲಿ ದಸರಾ ಉತ್ಸವ ಹಿನ್ನೆಲೆಯಲ್ಲಿ ರೈತ ದಸರಾವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ರೈತ ದಸರಾದಲ್ಲಿ ಭಾಗಿಯಾಗಿದ್ರು. ಇನ್ನು ಚಾಮರಾಜನಗರ ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ 2ನೇ ದಿನ ದಸರಾ ಮ್ಯಾರಥಾನ್ ನಡೆಯಿತು. ನಗರದ ಚಾಮರಾಜೇಶ್ವರ ದೇವಾಲಯದ ಬಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಮ್ಯಾರಥಾನ್ಗೆ ಚಾಲನೆ ನೀಡಿದ್ರು. ಚಾಮರಾಜೇಶ್ವರ ದೇವಾಲಯದಿಂದ ಜೋಡಿ ರಸ್ತೆ ಮೂಲಕ ಆರಂಭವಾದಂಥ ನಡಿಗೆ 5 ಕಿಲೋಮೀಟರ್ ದೂರ ಸಾಗಿತು. ದಸರಾ ಮ್ಯಾರಥಾನ್ನಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ಅಧಿಕಾರಿಗಳು ಭಾಗಿಯಾಗಿದ್ರು.